ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಇಲ್ಲೊಬ್ಬ ವ್ಯಕ್ತಿ ಎಲ್ಲದಕ್ಕೂ ಜಿಪ್ಪುಣತನ ಮಾಡ್ತಾನೆ. ಇವನ ಜಿಪ್ಪುಣತನದಿಂದ ಮನೆಯಲ್ಲಿ ಏನೇನೆಲ್ಲ ಟಾರ್ಚರ್ ಅನುಭವಿಸ್ತಾ ಇದ್ದಾರೆ, ಏನೆಲ್ಲ ಎಡವಟ್ಟಾಗ್ತಾ ಇದೆ, ಇದನ್ನ ನೀವು ಮುಂದೆ ತೋರ್ಸಕ್ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಬ್ಯಾಡಗಿ ಅಮೃತ, ಕುಂದಾಪುರದ ದೀಕ್ಷಾ, CKPL ಬಸು, ಪ್ರವೀಣ್ ಜೈನ್ ಹಾಗೂ ಪವಿ ಪೂವಪ್ಪ. ನಮಸ್ಕಾರ ನಮಸ್ಕಾರ ಸರ್. ನಮಸ್ತೆ ಮೂರು ಜನಕ್ಕೂ ಹೊಸ ವರ್ಷದ ಶುಭಾಶಯಗಳು ಎಲ್ರಿಗೂ. ಸರ್ ಅನ್ನಗೆ ನನ್ನ ಹೆಸರು ನರಹರಿ ಅಂತ. ಸೈನ್ ಹಾಕೋವಾಗ ನರಹರಿ ಅನ್ನೋದು ತುಂಬಾ ಉದ್ದ ಆಗುತ್ತೆ, ನನ್ನ ಪೆನ್ನಿಂಗ್ ಜಾಸ್ತಿ ಖಾಲಿ ಆಗುತ್ತಂತ ನರನ ಕಟ್ ಮಾಡಿ ಹರಿ ಅಂತ ಇಟ್ಕೊಳ್ತೀನಿ. ಅದಾದ್ಮೇಲೆ ಎಲ್ರು ಹರಿ 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 ಅಂತ ಕರೀತಾರೆ. ನನ್ನ ಹೆಸರು ಮಲ್ಬಾರ್ ಅಂತ. ಉದ್ದಾಯ್ತು ಮೇಡಮ್, ಮಲಬಾರ್ ತುಂಬಾ ಉದ್ದಾಯ್ತು. ಇವಳು ಕೂಡ ಸೈನ್ ಮಾಡುವಾಗ ನನ್ನ ಪೆನ್ನಿಂಗ್ಗೆ ಜಾಸ್ತಿ ಖಾಲಿ ಆಗುತ್ತೆ ಅಂತ ಮಲಬಾರಿಂದ ಬಾರ್ ತೆಗೆದು ಮಲ ಅಂತಿಟ್ಟಿದ್ದೀನಿ. ಭಟ್ರೆ, ನನ್ ಗಂಡ ಎಷ್ಟು ದೊಡ್ಡ ಜಿಪ್ಪುಣ ಅಂತ ಗೊತ್ತಾ? ಒಂದಿನ ನಮ್ಮ ಅಕ್ಕನ ಮಗ ಬೈ ಮಿಸ್ ಆಗಿ ಇವರು ₹1 ನುಂಗ್ಬಿಟ್ಟಿದ್ದ. ಅದಕ್ಕೆ ಬೆಳಗ್ಗೆ ಮುಂಚೆನೆ ಟಾಯ್ಲೆಟ್ಗೆ ಹೋಗಿ ಈಗ ಬೀಳತ್ತೆ ಈಗ ಬರುತ್ತೆ, ಈಗ ಬೀಳುತ್ತೆ ಈಗ ಬರುತ್ತೆ ಅಂತ ಕಾಯ್ತಾ ಕೂತಿದ್ರು. ಹೇ, ಈಗ ಬರುತ್ತಾ ಆಗ ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನನ್ನ ₹1 ಬರುತ್ತಾ ಅನ್ನೋದು ಇಂಪಾರ್ಟೆಂಟ್ ಮೇಡಮ್. ದುಡ್ಡಿನ ವ್ಯಾಲ್ಯೂ ಗೊತ್ತಾ ಇವ್ರಿಗೆ? ₹1 ದುಡಿಯಕ್ಕೆ ಎಷ್ಟು ಕಷ್ಟ. ಹೋಗಡೆ ₹1 ದುಡಿಯೋ ಯೋಗ್ಯತೆ ಇಲ್ಲ, ಬೆಳಿಗ್ಗೆ ಬರೋ ₹1 ಬಗ್ಗೆ ಮಾತಾಡ್ತಾಳೆ. ಓಹೋ ಹಾಲಮ್ಮ, ಸಕ್ಕತ್ತಾಗಿರೋ ಕ್ಯಾರೆಟ್ ಕೊಟ್ಟಿದ್ದಾರೆ ನಿಮ್ಗೆ. ಲೇ ಇವಳೆ ಏನ್ರಿ? ಹಾಲ್ ಮಾರ ಹಾಲಮ್ಮ ಬಂದಿದ್ದಾಳೆ. ಪಾತ್ರೆ ತಗೋಬ. ಪಾತ್ರೆ ಚಿಕ್ಕದ ದೊಡ್ಡದ? ದೊಡ್ಡದೇ ತಗೋಬ. ಓ ಜಗಣ್ಣ, ನನ್ ಗಂಡ ಫಸ್ಟ್ ಟೈಮ್ ದೊಡ್ಡ ಪಾತ್ರೆ ಹಾಲ್ ತಗೋತಿದ್ದಾರೆ. ಅಯ್ಯೋ ತಗೊಳ್ರಿ. ಚೆನ್ನಾಗಿದ್ಯಾ? ಹಸು ಹಾಲಿಗೆ ಎಷ್ಟು? ಹಸು ಹಾಲು ಲೀಟರ್ಗೆ ₹60 ಅಣ್ಣ. 6 ಕಾಸ್ಟ್ಲಿ ಆಯ್ತು. ಎಮ್ಮೆ ಹಾಲಿಗೆ? ಎಮ್ಮೆ ಹಾಲು ಇನ್ನ ಕಾಸ್ಟ್ಲಿ, ₹90 ₹90. ಇದ್ಯಾವುದು ಮಿಕ್ಸ್ಡ್ ಹಾಲು? ಮಿಕ್ಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಲ್ವಾ, ಅದಕ್ಕೆ ಅನ್ಸುತ್ತೆ. ಇದಕ್ಕೆ ಎಷ್ಟಮ್ಮ? ಮಿಕ್ಸ್ ಮಾಡಿದ್ರೆ ಕ್ವಾರ್ಟರ್ಗೆ ₹30. ಲೀಟರ್ಗೆ ₹30. ಲೀಟರ್ಗೆ 30. ಕ್ವಾರ್ಟರ್ಗೆ ಅನ್ಕೊಂಡೆ. ಈಗ ಮಿಕ್ಸ್ ಮಾಡಿರೋ ಹಾಲಿಗೆ ₹30, ಹಾಲಿಗೆ 30 ಆದ್ರೆ ಮಿಕ್ಸ್ ಮಾಡಿರೋ ನೀರಿಗೆ ಎಷ್ಟು? ಫ್ರೀ ಸರ್. ಫ್ರೀಯಾ? ಹಂಗಾದ್ರೆ ಕೊಡಮ್ಮ, ಮಿಕ್ಸ್ ಮಾಡಿರೋ ನೀರು ಕೊಡಮ್ಮ. ಹ್ಞೂ, ನಿನ್ ಕಂಜೂಸ್ ನನ್ ಮಗನೇ. ಹಾಲ್ ಬೇಕು ಅಂತ ಇಷ್ಟು ದೊಡ್ಡ ಪಾತ್ರೆ ತಂದು ಮಿಕ್ಸ್ ಮಾಡಿರೋ ನೀರ್ ಕೇಳ್ತೀಯ? ಹಾಲಲ್ಲೇ ಹೊಡಿತೀನಿ ನಿನ್ಗೆ. ಅಲ್ಲ, ಅಟ್ಲೀಸ್ಟ್ ನೀರು ಕೊಟ್ಟಾದ್ರೂ ಹೋಗ್ಬೋದಿತ್ತು. ಏನ್ರಿ ನೀವು ಹಾಲ್ ತಗೊಳ್ಬಿಟ್ಟು ನೀರಿಗೆ ರೇಟ್ ಮಾತಾಡ್ತಿದ್ದೀರಾ? ನಾನು ಯಾವ್ದಕ್ಕಾದ್ರೂ ರೇಟ್ ಮಾತಾಡ್ತೀನಿ. ಹೋಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಬ. ಹಾಲಿಲ್ದೆ ಹೇಗ್ರಿ ಕಾಫಿ ಮಾಡೋದು? ಮೈಸೂರು ಇಲ್ದೆ ಮೈಸೂರು ಪಾಕ್ ಮಾಡಲ್ವಾ? ಹಂಗೆ ಹೋಗಿ ಮಾಡ್ಕೊಂಬ ಹೋಗು. ಏನ್ ಮಾತಾಡ್ತಿರೋ ಒಂದು ಅರ್ಥ ಆಗಲ್ಲ. ಕನ್ನಡ ಮಾತಾಡ್ತಿದ್ದೀನಿ. ಸುಮ್ನೆ ದುಡ್ಡು ಅಂತ ಸಾಯ್ತಾರ ಅಂತ ಹೇಳ್ತಾರೆ. ದುಡ್ಡು ಇಲ್ದೆ ಯಾವ್ದಾದ್ರು ಆಗುತ್ತಾ ಜಗಣ? ಇಲ್ಲ. ಏನೇ? ಒಂದ್ ಲೋಟ ಸಕ್ಕರೆ ಕೊಡಕ್ಕ. ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆ. ಇವಳು ಸಕ್ಕರೆ ಕೇಳಕ್ಕೆ, ಇವಳು ತಂದು ಕೊಡಕ್ಕೆ. ಚೆಲುವಿ, ನನ್ನ ಚೆಲುವಿ, ಚೆಲುವೆ ನೀನು ನಕ್ಕರೆ ಯಾವಾಗ ಕೊಡ್ತೀನಿ ನನ್ ಸಕ್ಕರೆ? ಯಾವಾಗ ಕೊಡ್ತೀಯ? ಏನೇ ಅಕ್ಕ, ಈಗ ತಾನೇ ಸಕ್ಕರೆ ಇಸ್ಕೊಡಿದ್ವಿ, ಆಗ್ಲೂ ಯಾವಾಗ ಕೊಡ್ತೀನಿ ಅಂತ ಕೇಳ್ತಾನೆ. ಕೇಳ್ದೆ, ಯಾವಾಗ ಕೊಡ್ತೀಯ ಹೇಳು ವಾಪಸ್ಸು. ನಾಳೆ ಕೊಡ್ತೀನಿ. ನಾಳೆ ಕೊಡ್ತೀಯಾ? ವೆರಿ ಗುಡ್ ಗರ್ಲ್. ನಾಳೆ ನೆನ್ಪಲ್ಲಿ ಕೊಡಬೇಕು, ಮಿಸ್ ಮಾಡಬಾರ್ದು. ಮಾಡಲ್ಲ. ತಗೊಂಡೋಗಿ ನಾಳೆ ಕೊಡು, ಓಕೆನಾ? ಸಕ್ಕರೆ ನಾಳೆ ಕೊಡ್ತೀನಿ. ಇದು ನಾಳೆ ಕೊಡ್ತೀನಿ. ಏನೇ ಅಕ್ಕ, ಎಂತ ಕಂಜೂಸ್ ನನ್ನ ಮಗನ್ ಮದ್ವೆ ಆಗಿದ್ಯಾ? ನಿನ್ಕಿನ ನನ್ನ ಗಂಡ ವಿಜಯನೇ ಎಷ್ಟೋ ವಾಸಿ. ಏನ್ರಿ ನೀವು ಒಂದು ಗ್ಲಾಸ್ ಸಕ್ಕರೆ ಕೊಟ್ಟಿದ್ರೆ ನಿಮ್ ಗಂಟು ಏನ್ ಹೋಗ್ತಿತ್ತು? ನನ್ ಗಂಟು ಹೋದ್ರೆ ನಿಂಗೆ ಲಾಸ್. ನಿಂಗೆ ಬರೀ 1 ಗ್ಲಾಸ್ ಸಕ್ಕರೆ, ಆದ್ರೆ ನಂಗೆ ಆ ಗ್ಲಾಸ್ ಅಲ್ಲಿರೋ 2598 ಅರಳು. ಅಯ್ಯೋ, ನಿಮ್ಮ ಹೊರಳಿಗೆ ನನ್ ದೊಡ್ಡ ನಮಸ್ಕಾರ. ಗೊತ್ತಾಯ್ತು ತಾನೆ? ಒಳಗಡೆ ಹೋಗಿ 4 ನಿಂಬೆಹಣ್ಣಿದೆ, ಆಟೋಗೆ ಪೂಜೆ ಮಾಡ್ಬೇಕು, ತಗೋಬಾ. ಜಗಣ್ಣ, ದುಡಿಬೇಕು ಅಂತ ಒಂದು ಆಟೋ ಪರ್ಚೇಸ್ ಮಾಡಕ್ಕಂತ ಮೊನ್ನೆ ಹೋದೆ. ಆಟೋಕ್ಕೆ ರೇಟ್ ಕೇಳಿದ್ರೆ 3 ರಿಂದ 4 ಲಕ್ಷ ನಿರಂಜನ. ಆದ್ರೆ ನಾನು ಬಿಡ್ತೀನ? 3 ಅಲ್ಲ 4 ಅಲ್ಲ 1 ಕೋಟಿ ಆದ್ರೂ ಪರವಾಗಿಲ್ಲ ಅಂತ ಒಂದು ಆಟೋ ತಂದಿದ್ದೀನಿ. ನೋಡ್ತೀರಾ? ಇದೆ ಆಟೋ ತುಂಬಾ ಕಾಸ್ಟ್ಲಿ. ಬಾರೆ, ಎಲ್ಲಿ ನಿಂಬೆಹಣ್ಣು? ರೀ, ಆಟೋ ಎಲ್ರಿ ಇದೆ? ಕಾಣಿಸ್ತಾನೆ ಇಲ್ಲ. ಆಟೋ ಇಲ್ಲಿ ನೋಡು, ಇಲ್ಲಿ ನಿಂಬೆಹಣ್ಣಿಡು. ರೀ, ಇನ್ನೊಂದು ಎಲ್ಲಿಡೋದು? ಇಲ್ಲಿಡು, ಪಾಕೆಟ್ ಅಲ್ಲಿ ಇಡಿ. ಓಕೆ, ಪೂಜೆ ಮಾಡ್ತೀನಿ. ಜಗಣ್ಣ, ನನ್ನ ಆಟೋಗೆ ನಿಮ್ಮ ಆಶೀರ್ವಾದ ಇರ್ಲಿ. 3 ನಿಂಬೆಹಣ್ಣು ಹೊಡೆದು ಹೆಂಗ್ ಪಾಸ್ ಮಾಡ್ತೀನಿ ನೋಡು. ಆಯ್ತು, ಪೂಜೆ ಆಗ್ತೀವಿ. ಎಲ್ಲಿಗೆ ತಗೊಂಡು ಹೋಗ್ತಿದ್ಯಾ? ಬಿಸಾಕಕ್ಕೆ. ಮುಖದ ಮೇಲೆ ಹೊಡಿತೀನಿ. ಮತ್ತೆ ನಿಮ್ ಶರ್ಬತ್ ಮಾಡಿ ತಂದ್ಕೊಡ್ಲಾ? ಬೇಡ, ಅಂಗಡಿಗೆ ವಾಪಸ್ ಕೊಡು. ₹20 ಕೊಡ್ತಾರೆ. ಅಯ್ಯೋ ಕಂಜೂಸ್ ನನ್ ಮಗನೇ, ಊರಲ್ಲಿ ಎಂತೆಂತವರಿಗೋ ಸಾವು ಬರುತ್ತೆ, ಈ ನನ್ ಮಗನಿಗೆ ಸಾವು ಬರ್ತಾ ಇಲ್ಲ.
ಬಿಚ್ಚು 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 ಹಾ ಒಡವೆ ಎಲ್ಲ ಬಿಚ್ಚು 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 ಬಿಚ್ಚಕ್ಕೇನು ಇಲ್ಲ. ಏ ಅದು ತಾಳಿ ಬಿಚ್ಚು. ಇದು ರೋಲ್ಡ್ ಗೋಲ್ಡ್. ಪರವಾಗಿಲ್ಲ, ರೋಡ್ ಗೋಲ್ಡ್ ಆದ್ರೆ ಏನಾಯ್ತು, ರೋಡಲ್ಲಿ ಮಾರಿದ್ರೆ 10 ರೂಪಾಯಿ ಸಿಗುತ್ತೆ. ಬಿಚ್ಚು 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 ಬಿಚ್ಚು. ಅಯ್ಯೋ ನನ್ ಮಗನೇ, 10 ರೂಪಾಯಿಗೆ ಯಾಕೋ ಆಸೆ ಪಡ್ತೀಯಾ? ನಾನು ನಿಂಗೆ ಲಕ್ಷ ಲಕ್ಷ ಸಂಪಾದನೆ ಮಾಡೋ ಐಡಿಯಾ ಕೊಡ್ತೀನಿ. ಹೌದಾ? ಯಾವುದು? ನನ್ ಗಂಡಂಗೆ ಫೋನ್ ಮಾಡಿ ನಿನ್ ಹೆಂಡ್ತಿನ ಕಿಡ್ನಾಪ್ ಮಾಡಿದೀನಿ ಅಂತ ಹೇಳು. 5 ಲಕ್ಷ ಡಿಮಾಂಡ್ ಮಾಡು. 50 ನಿಂಗೆ 50 ನಂಗೆ. 50-50 ಎಲ್ಲ ಆಗಲ್ಲ, ಮತ್ತೆ ಅರ್ಧ ಅರ್ಧ. ಆಯ್ತು. ಆಯ್ತಾ? ಏನ್ ನಿನ್ ಗಂಡನ ಹೆಸರು? ಹರಿ. ಹರಿ ಅಂದ್ರಲ್ಲ? ನನ್ ಗಂಡನ ಹೆಸರೇ ಹರಿ. ಹೌದಾ? ನಂಬರ್ ಹೇಳು. 2 ನಂಬರ್ ಜಾಸ್ತಿ ಹೇಳ್ದೆ. ಏನದು? ಅಲ್ಲ ಹರಿ, ಏ ಪುರ್ಸೋತಿಲ್ಲ ಅಮ್ಮ. ನಿನ್ ಹೆಂಡತಿ ನನ್ನ ಹತ್ರ ಸೇಫ್ ಆಗಿದ್ದಾಳೆ. ನನ್ನ ಹೆಂಡತಿ ನಿನ್ ಜೊತೆ ಇದ್ದಾಳ? ನಾ ಇರ್ಲಿ ಬಿಡು, ಒಳ್ಳೆ ಕೆಲಸ. ನಿನ್ ಹೆಂಡತಿ ನಾಳೆ ಹುಟ್ಟೋ ಸೂರ್ಯ ನೋಡ್ಬೇಕು ಅಂದ್ರೆ ಬೇಗ ಇದ್ದಾಳೆ ಕೇಳು. ಮೊದ್ಲು ಕೇಳಿಸ್ಕೊಳ. ಹೇಳಮ್ಮ. ನಿನ್ ಹೆಂಡತಿ ನಾಳೆ ಹುಟ್ಟೋ ಸೂರ್ಯ ನೋಡ್ಬೇಕು ಅಂದ್ರೆ ನೀ ನನಗೆ 5 ಲಕ್ಷ ತಂದು ಕೊಡ್ಬೇಕು. ಯಪ್ಪ 5 ಲಕ್ಷ ಕೊಡ್ಬೇಕಾ? ಅಲ್ಲೇ ಬಿದ್ದು ಸಾಯ್ಲಿ, ಚಂದ್ರ ನೋಡ್ಕೊಂಡು ಬರೋದೇ ಬೇಡ. ನಾನು ಕಿಡ್ನಾಪರ್, ನಿನ್ ಹೆಂಡತಿನ ಕಿಡ್ನಾಪ್ ಮಾಡಿದೀನಿ. ನನ್ನ ಹೆಂಡತಿನ ಕಿಡ್ನಾಪ್ ಮಾಡಿದ್ಯಾ? ಹಂಗಾದ್ರೆ 5 ಲಕ್ಷ ನಂಗೆ ಕೊಡು. ನಾ ಯಾಕೆ ಕೊಡ್ಬೇಕು? ಯಾಕೆಂದ್ರೆ ನನ್ನ ಹೆಂಡತಿ ನಿನ್ ಜೊತೆ ಇರಲಿಲ್ಲ. ಲೇ, ಕಿಡ್ನಾಪ್ ಮಾಡಿದ್ ನಾನು, ನೀನು 5 ಲಕ್ಷ ಕೊಟ್ಟು ಬಿಡಿಸ್ಕೊಂಡು ಹೋಗು. ಓಹೋ, ಇವಾಗ ನಾನು ನನ್ನ ಹೆಂಡತಿನ ಕರ್ಕೊಂಡ್ ಬರ್ಬೇಕಾದ್ರೆ 5 ಲಕ್ಷ ಕೊಡ್ಬೇಕಾ? ಹೌದು. ಹಂಗಾದ್ರೆ ನನ್ನ ಹೆಂಡತಿ ನೀನ್ ಕರ್ಕೊಂಡು ಹೋಗಿದ್ದಿಲ್ಲ, 5 ಲಕ್ಷ ಕೊಟ್ಟೇ ಇಲ್ಲ. ನಾನು ಕಿಡ್ನಾಪರ್ ಕಣ, ಕಿಡ್ನಾಪ್ ಮಾಡಿದೀನಿ. ನಿನ್ ಹೆಂಡತಿ ಬೇಕಾ ಬೇಡವಾ? ಓ ಓಕೆ, ಈಗ 5 ಲಕ್ಷ ಎಲ್ಲ ಆಗಲ್ಲ, ಸ್ವಲ್ಪ ಕಮ್ಮಿ ಮಾಡ್ಕೊ. ಎಷ್ಟು? ನಂಗೂ ಬೇಡ ನಿಂಗೂ ಬೇಡ, ಒಂದು 500 ರೂಪಾಯಿ ಸಾಕು. 500 ಎಲ್ಲ ಆಗಲ್ಲ, ಲಾಸ್ಟ್ ಫೈನಲ್ ಹೇಳ್ತೀನಿ. ಎಷ್ಟು? 250 ರೂಪಾಯಿ. 250 ರೂಪಾಯಿ ಅಷ್ಟೇ ಕೊಡ್ತೀನಿ ಬಿಡು. ಸೂಟ್ ಕೇಸ್ ಅಲ್ಲಿ 500 ರೂಪಾಯಿ ಹಾಕೊಂಡು ಬಾರ ಸುಮ್ನೆ. ಹಾಕೊಂಡ್ ಬರ್ತೀನಿ, ಆದ್ರೆ ಕ್ಯಾಬ್ ಚಾರ್ಜ್ ನೀನೇ ಕೊಡ್ಬೇಕು, ಓಕೆನಾ? ಏನಮ್ಮ ಇವನು? ನಾ ಹೇಳಿರಲ್ವಾ ಅವ್ನ್ ದೊಡ್ಡ ಜಿಪ್ಪಣ ಅಂತ. ಅವನ್ ಜಿಪ್ನ ಅಲ್ಲ, ನಿನ್ ಯೋಗ್ಯತೆನೇ 500 ರೂಪಾಯಿ. ಆಯ್ತು, ನಾನು ಅಲ್ಲಿಗೆ ಬರ್ತೀನಿ, ನನಗೆ ಕ್ಯಾಬ್ ಚಾರ್ಜ್ ಕೊಡು. ಬಾ 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 ಬಾ. ನಡೆಯಮ್ಮ. ಹಲೋ ಹರ್ರಿ, ಏನ್ ಮರಿ, ನಿನ್ನ ಹೆಂಡತಿನ ಕರ್ಕೊಂಡ್ ಬಂದಿದ್ದೀನಿ. 500 ರೂಪಾಯಿ ಕೊಡು. 500 ರೂಪಾಯಿ ಅಲ್ಲ, 1 ರೂಪಾಯಿನೂ ಬಿಚ್ಚಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡ್ತೀನ? ಯಾವ ತರ